ಗೃಹಲಕ್ಷ್ಮಿ ಹಣ ಬಂದಿಲ್ವಾ? ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ? ಇವೆರಡರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಯಾಕಂದರೆ ನೀವು ಎಷ್ಟೊಂದು ಜನ ಕೇಳ್ತಿದ್ದೀರಾ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ. ಇನ್ನೊಂದು ಎಷ್ಟೊಂದು ಜನ ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಆ ಒಂದು ಡೇಟ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ದೀರಾ. ಇವೆರಡರ ಬಗ್ಗೆ ಏನು ಲೇಟೆಸ್ಟಾಗಿ ಅಪ್ಡೇಟ್ಸ್ ಬಂದಿರುತ್ತೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಂಡು ಹೋಗ್ತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಾಗಿದೆ ಅಂದರೆ, ಇಲ್ಲಿ ಇಷ್ಟೊಂದು ಜನಕ್ಕೆ ಇನ್ನೂ ಒಂದನೇ ಕಂತಿನ ಹಣನೂ ಕೂಡ ಬಂದಿಲ್ಲ ಅಂತ ಒಬ್ಬರು ಹೇಳ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಜನ ಬಂದ್ಬಿಟ್ಟು ನಮಗೆ ಮೊದಲನೇ ಕಂತಿನ ಹಣ ಬಂದಿದೆ, ಎರಡನೇ ಕಂತು ಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ಇನ್ನೊಂದು ಸ್ವಲ್ಪ ಜನ ಹೇಳ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಜನ ಬಂದ್ಬಿಟ್ಟು ನಮಗೆ ಮೊದಲನೇ ಕಂತು ಎರಡನೇ ಕಂತು ಕೂಡ ಚೆನ್ನಾಗಿ ಬಂತು, ಆದರೆ ಮೂರನೇ ಕಂತಿನ ಹಣ ಇನ್ನೂ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಸೈಡ್ ಏನಂದರೆ ನಮಗೆ 3 ಕಂತು ಬಂದಿದೆ, ಇವಾಗ ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ, ಯಾವೊಂದು ಡೇಟಿಗೆ ಬರುತ್ತೆ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಇವಾಗ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ, ಇಲ್ಲಿ ನೀವು ಇಷ್ಟು ದಿನವೇ ವೆಯ್ಟ್ ಮಾಡಿದ್ದೀರಾ. ಇಲ್ಲಿ ನೀವು ಟಿ ವಿ ನೋಡ್ತಾ ಇರಾ, ನ್ಯೂಸ್ ಚಾನಲ್ಸ್ನ ನೋಡ್ತಾ ಇರಾ ಅಂದರೆ ನಿಮಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಆಗ್ತಾ ಇರುತ್ತೆ, ಅಥವಾ ನಮ್ಮ ಚಾನಲ್ನ ನೀವು ಫಾಲೋ ಮಾಡ್ತಾ ಇದ್ರು ಕೂಡ ಗೊತ್ತಿರುತ್ತೆ. ಲೇಟೆಸ್ಟಾಗಿ ಏನು ಅಪ್ಡೇಟ್ ಕೊಡ್ತಾ ಇರ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅವ್ರದ್ದೆಲ್ಲ ಅಕೌಂಟ್ಸು ಕೂಡ ಫಾಲೋ ಮಾಡ್ತಾ ಇರ್ತೀವಿ, ಅವ್ರ ಸ್ಟೇಟ್ಮೆಂಟು ಕೂಡ ಫಾಲೋ ಮಾಡ್ತಾ ಇರ್ತೀವಿ. ಅದರಿಂದ ಇಲ್ಲಿ CM ಸಿದ್ದರಾಮಯ್ಯ ಅವರು ಏನಿದಾರಲ್ಲ, ಅವರೇ ಒಂದು ಆದೇಶನ ಹೊರಡಿಸಿದ್ರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನು ನಿಮ್ಗೆ 2,000 ರೂಪಾಯಿ ಕೊಡುತ್ತಲ್ಲ ಆ ಒಂದು ಇಲಾಖೆಗೆ ಈ ಡಿಸೆಂಬರ್ 31ನೇ ತಾರೀಕಷ್ಟರಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ 100% ಹಣ ಹೋಗಿರಬೇಕು ಅಂತ ಹೇಳಿದರೆ. ಮತ್ತು ಇದ್ರ ಜೊತೆಗೆ ನಿಮ್ಗೆ ನೆನಪಿರ್ಬೋದು, ಒಂದು ನಿಮ್ಮ ಮನೆ ಹತ್ರನೇ ಬಂದು ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ನಿಮ್ಗೆ ಏನು ಸಮಸ್ಯೆ ಆಗಿದೆ ಅಂತ ತಿಳ್ಕೊತಾರೆ, ಅಲ್ಲಿ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಅಂತ ಹೇಳಿದರೆ. ಅದರಿಂದ ನೀವು ಇಷ್ಟೊಂದು ದಿನ ಆಗಲೇ ವೆಯ್ಟ್ ಮಾಡಿದರೆ, ಕೆಲವರು 1-2 ತಿಂಗಳು ವೆಯ್ಟ್ ಮಾಡ್ತಾ ಇರ್ಬೋದು, ಕೆಲವು 3 ತಿಂಗಳಿಂದನೂ ಕೂಡ ವೆಯ್ಟ್ ಮಾಡ್ತಾ ಇರ್ಬೋದು. ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಅವರು ನಿಮ್ಮ ಮನೆ ಹತ್ರನೇ ಬರ್ತಾರೆ, ನಿಮ್ಮ ಸಮಸ್ಯೆನ ಕೇಳ್ತಾರೆ. ಅಲ್ಲೇ ನಿಮ್ಗೆ 2,000 ರೂಪಾಯಿ 2 ತಿಂಗಳಿಂದ ಬಂದಿಲ್ವಾ, ಅಥವಾ 1 ತಿಂಗಳಿಂದ ಬಂದಿಲ್ವಾ, ಎರಡನೇ ಕಂತಿನ ಹಣ ಬಂದಿಲ್ವಾ, ಅಥವಾ ಮೂರನೇ ಕಂತಿನ ಹಣ ಬಂದಿಲ್ವಾ, ಏನು ಸಮಸ್ಯೆ ಆಗಿದೆ ಅವ್ರ ಮುಂದೆ ರಿಪೋರ್ಟ್ ಮಾಡಿ, ಅವ್ರು ನಿಮಗೆ ಏನು ಸಮಸ್ಯೆ ಆಗಿದೆ ಅಲ್ಲಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಬರಬೇಕಾ, ಅಥವಾ ನಿಮ್ಮ ಅಕೌಂಟಲ್ಲಿ ಏನಾದರೂ ಪ್ರಾಬ್ಲಮ್ ಐತೆ ಇವಾಗ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಈ ತಿಂಗಳಲ್ಲಿ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇರುತ್ತಲ್ಲ ಗೃಹಲಕ್ಷ್ಮಿ ಯೋಜನೆದು, ಅದು ಕಂಪ್ಲೀಟ್ಲಿ ಸಾಲ್ವ್ ಆಗುತ್ತೆ. ಇದು ನಾನು ಹೇಳ್ತಾ ಇರೋದಲ್ಲ, ಸರ್ಕಾರದವರೇ ನಿಮಗೆಲ್ಲರಿಗೂ ಕೂಡ ಒಂದು ಭರವಸೆನ ಕೊಟ್ಟಿದ್ದಾರೆ. ಅದನ್ನ ಫುಲ್ಫಿಲ್ ಮಾಡ್ತಾರೆ ಇಲ್ವಾ ಅನ್ನೋದು ನಮ್ಗೆ ಈ ತಿಂಗಳು ಮುಗೀತಾ ಬರುತ್ತಲ್ಲ ಕೊನೆಯಲ್ಲಿ ಗೊತ್ತಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನ. ಮತ್ತು ಇವಾಗ 4ನೇ ಕಂತಿನ ಹಣದ್ರ ಬಗ್ಗೆ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಇಲ್ಲಿ 4ನೇ ಕಂತಿನ ಹಣದ್ರ ಬಗ್ಗೆ ಅಪ್ಡೇಟ್ ಇರೋದು ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ 4ನೇ ಕಂತದ್ದು ಇದೇ ತಿಂಗಳು 10ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾರೆ ಹಣ ಆಗೋಕ್ಕೆ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ಯಾರಿಗೆ ಹಣ ಬಂದಿರಲ್ಲ, ಯಾರು 4ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ, ಅವರಿಗೆ ಒಂದು ಸ್ವಲ್ಪ ವಿಡಿಯೋನ ಶೇರ್ ಮಾಡೋರಿಗೆ ಹೆಲ್ಪ್ ಆಗ್ಬೋದು. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.